ಇವತ್ತು ನಾವು ಸಾಮಾನ್ಯವಾಗಿ ಪ್ರೀತಿ ಅಭಿವೃದ್ಧಿ ಆಗ್ತಾ ಹೋಗಬೇಕು ಹೆಣ್ಣಿಗೆ. ಏನಕ್ಕೆ ಅಂದರೆ ಮಗುವನ್ನು ಹೆಣ್ಣು ಚೆನ್ನಾಗಿ ಪ್ರೀತಿಸಬೇಕು. ತನ್ನ ಮಗುವನ್ನು ಹೆಣ್ಣು ಚೆನ್ನಾಗಿ ಪ್ರೀತಿಸಬೇಕು. ಅದೇ ರೀತಿ ಗಂಡನನ್ನೂ ಪ್ರೀತಿಸಬೇಕು. ಪ್ರೀತಿ ಹೆಚ್ಚಾಗ್ತಾ ಹೋಗಬೇಕು. ಇದು ಹೆಣ್ಣಿನ ಮನಸ್ಸಲ್ಲಿರ್ತಕ್ಕಂಥ ಭಾವನೆ. ಏನು ಹೇಳ್ತೀಯಮ್ಮ? ಪ್ರೀತಿ ಹೆಚ್ಚುತ್ತಾ ಹೋಗಬೇಕು. ಯಾಕೆ ಹೆಚ್ಚಬೇಕು ಅಂದರೆ ವಿಚ್ಛೇದನ ಆಗಬಾರ್ದು ಅಂತ ಹೆಚ್ಚುತ್ತಾ ಹೋಗಬೇಕು. ಈ ಹೆಚ್ಚುತ್ತಾ ಹೋಗಲಿಲ್ಲ ಅಂದರೆ ವಿಚ್ಛೇದನ ಆಗತ್ತೆ. ಸಿಂಪಲ್ ಅಲ್ವಾ? ವಿಚ್ಛೇದನ ಬೇಕು ಅಂತೀಯಮ್ಮ? ಬೇಡ. ಆದರೆ ಏನಕ್ಕೆ ಅಷ್ಟೊಂದು ವಿಚ್ಛೇದನ ಆಗ್ತಾ ಇದೆ ಅಂದರೆ ಪ್ರೀತಿ ಕಡಿಮೆ ಆಗ್ತಾ ಹೋಗುತ್ತೆ. ಲವ್ ಮಾಡಿಕೊಂಡ್ರೂ ಅಷ್ಟೇ, ನೀವು ನೋಡಿ ಹುಡುಕು ಮಾಡಿದ್ರೂ ಅಷ್ಟೇ, ನೀವೆಷ್ಟು ಮಾಂಗಲ್ಯ ಗಣಕೋಟುಗಳು ಲೆಕ್ಕ ಹಾಕಿ ಮಾಡಿದ್ರೂ ಅಷ್ಟೇ, ಕಿತ್ಕೊಂಡು ಹೋಗ್ಬಿಡತ್ತೆ. ಎಲ್ಲೋಯ್ತು ನಿಮ್ಮ ಬ್ರಹ್ಮಗಂಟು? ನೀವು ಹೇಳಿದ್ದು ಶಾಸ್ತ್ರ ಪುರಾಣ ಎಲ್ಲ ಏನಾಯಿತು ಅಂತ ಕೋಪ ಮಾಡ್ಕೊಂಡು ಹೆಣ್ಣು ಮಕ್ಕಳು ನಿಮ್ಮ ಮೇಲೆ ತಿರುಗಿ ಬೀಳ್ತಾರೆ. ಇಷ್ಟೆಲ್ಲ ಖರ್ಚು ಮಾಡಿ ನಾನು ಹೆಂಗೋ ಬದುಕ್ತಿದ್ದೆ, ನೀನು ಮಾಡಿಬಿಟ್ಟೆ ತಂದು, ಈಗ ಏನು ಉಪಯೋಗ ಅಂತ ಹೇಳಿ ಮೇಲೆ ತಂದೆ ತಾಯಿ ಮೇಲೆ ಬೀಳ್ತಾರೆ. ಇದಕ್ಕೆ ಕಾರಣ ಯಾರು ಅಂತ ಯಾರೂ ಒಪ್ಕೊಳ್ಳೋಕ್ಕಾಗಲ್ಲ. ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ, ಇದಕ್ಕೆ ಐಹಿಕ ಭೋಗಾಸಕ್ತಿ ಅಂತ. ಐಹಿಕವಾಗಿ ಹೀಗೆ ಇರಬೇಕು, ನನ್ನ ಗಂಡ ಈ ಥರನೇ ಇರಬೇಕು, ಇಷ್ಟೇ ಹೈಟ್ ಇರಬೇಕು, ಇಷ್ಟೇ ಸಂಬಳ ತರಬೇಕು, ಈ ಆಸೆ ಉತ್ಪತ್ತಿ ಆಗೋದೇ ಈ ರೀತಿಯಾಗಿರ್ತಕ್ಕಂಥ ಶಿಸ್ತಿಲ್ಲದಕ್ಕಂಥ ಹೆಣ್ಣಿಗೆ ಮನಸ್ಸಲ್ಲಿ ಮೂಡ್ತಾ ಇರುತ್ತೆ. ಅಂದರೆ ಸ್ಟ್ಯಾಂಡರ್ಡಾಗಿರ್ಬೇಕು ನಾನು. ಈ ಭೋಗಾಸಕ್ತಿಯನ್ನು ಇಟ್ಟುಕೊಂಡ್ರೆ ಮನಸ್ಸಲ್ಲಿ ಗಂಡ ಏನು ತಿಪ್ಪರ್ಲಾಗ ಹಾಕಿದ್ರು ಹೆಣ್ಣನ್ನು ಸರಿ ಮಾಡೋಕ್ಕಾಗಲ್ಲ. ಯಾಕೆ ನಾವು ರೇಂಜ್ ಅಲ್ಲಿದೆ ಅಲ್ವಾ? ಹಾಗಾಗಿ ಹೆಣ್ಣಿಗೆ ಮನಸ್ಸು ಅತಿ ಮುಖ್ಯವಾಗಿ ಇರ್ತಕ್ಕಂತಹ ವಿಚಾರ. ಆ ಮನಸ್ಸಿಗೆ ಇಷ್ಟೆಲ್ಲ ಬೇಕಾಗತ್ತೆ.